ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಮತ್ತೆಲ್ಲ ಸದಸ್ಯರಿಗೆ ನಾನು ಕೇಳಿದಿಷ್ಟೇ, ಇವತ್ತು ತಾವು ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಉತ್ತರ ಕೊಡೋ ಸಂದರ್ಭದಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ನಿನ್ನೆ ಉತ್ತರ ಕೂಡ ಕೊಟ್ಟೆಲ್ಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ವಶನ್ ಅವರು ಮತ್ತು ಅದರ ಜೊತೆಯಲ್ಲಿ ನಮಗೆ ಕಾಲಿಂಗ್ ಅಟೆನ್ಷನ್ ಕಳೆದ ಒಂದು ವಾರದಿಂದ ಯಾವುದು ತೆಕ್ಕೊಳ್ಳಿಕ್ಕಾಗಲಿಲ್ಲ. ಆದ ಕಾರಣ ತಾವು ಈ ಒಂದು ಧರಣಿ ಪಡ್ಕೊಳ್ಬೇಕು. ಪ್ರಶ್ನೋತ್ತರ ಮತ್ತು ಇವತ್ತು ಕಾಲಿಂಗ್ ಅಟೆನ್ಷನ್ಗೆ ಆದ್ಯತೆ ಕೊಟ್ಟಿದ್ದೇವೆ. ಅದಕ್ಕೆ ತಮಗೆ ಎಲ್ಲ ಶಾಸಕರಿಗೆ ಒಂದು ಅವಕಾಶ ಕೊಡಬೇಕಾಗ್ತದೆ ಕಾಲಿಂಗ್ ಅಟೆನ್ಷನ್ ಅದಕ್ಕೆ ಅವ್ರಿಗೊಂದು ಅವಕಾಶ ಅವರಿಗೆ ಸಿಕ್ಕಲಿ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ತಾವೆಲ್ಲದಕ್ಕೆ ಸಹಕಾರ ಕೊಡಬೇಕಂತ ಹೇಳಿಕೊಂಡು ತಾವೆಲ್ಲ ತಮ್ಮ ಧರಣಿ ಹಿಂದೆ ಪಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ 187 ಕೋಟಿ, ಅದು ಸರ್ಕಾರದ ದುಡ್ಡು, ಅದು ದಲಿತರಿಗೆ ಸೇರಿದ ದುಡ್ಡು. ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದನ್ನ ನಾವೆಲ್ಲರೂ ಕೂಡ ಬಹಳಷ್ಟು ಜನ ನಾವು ಮಾತಾಡಿದ್ದೀವಿ. ಸುಮಾರು 4-5 ಗಂಟೆಗಳ ಕಾಲ ಹೆಚ್ಚಿಗೆ ಇದಕ್ಕೆ ಚರ್ಚೆ ಆಗಿದೆ. ಇದಕ್ಕೋಸ್ಕರ 3 ದಿನ ಕೂಡ ಚರ್ಚೆ ಆಗಿದೆ. ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಳಗಡೆನೂ ಹೋರಾಟ ಮಾಡಿದ್ದೀವಿ. 9 ಗಂಟೆ 11 ನಿಮಿಷ ಚರ್ಚೆ ಆಗಿದೆ. 9 ಗಂಟೆ 11 ನಿಮಿಷದ ಬಗ್ಗೆ ಚರ್ಚೆ ಆಗಿದೆ. 15 ಗಂಟೆಯಲ್ಲಿ 3 ಗಂಟೆ ಇದಾಯ್ತು, ವೇಸ್ಟ್ ಆಯ್ತು. ನಮಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದೆಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ. ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರಿ. ಅದಕ್ಕೆ ಈಗ ನೀವು ಮಾಡ್ತಾ ಇರೋವಂಥದ್ದು, ನೀವು ಅದನ್ನ ಬೆಳಕು ಚೆಲ್ಲಬೇಕಾಯ್ತು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೋರಾಟವನ್ನ ಮಾಡಿದ್ರಿ. ಆದರೆ ಈ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂತ ಎಲ್ಲ ಮಾತುಕತೆನೂ ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ, ಮಂತ್ರಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸದನದ ಪಾವಿತ್ರತೆ ಹಾಳಾಗೋಗ್ತದೆ. ಸದನಕ್ಕೊಂದು ಗೌರವ ಇದೆ. ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ. ಅದಾದ್ಮೇಲೆ ಪತ್ರಿಕೆಯವರು ಅದನ್ನ ಬರೀತಾರೆ. ನೀವು ಇಲ್ಲ ಅಂದಿದ್ನ ಪತ್ರಿಕೆಯವ್ರು ಬರಕ್ಕಾಗಲ್ಲ. ಆದ್ರೆ ಇಲ್ಲಿ ಆ ತರದ ಒಂದು ನಡವಳಿಕೆನೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ. ಆದ್ರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ, ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ್ಮೇಲೆ 69ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ. ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯಿತು. ನಾವು ಅದ್ರ ಬಗ್ಗೆ ಗಮನ ಸೆಳಿಬೇಕಾಯಿತು. ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ ವಿರೋಧ ಪಕ್ಷದವರು. ಅದು ಒಂದಿನ ಪೂರ್ತಿ ಚರ್ಚೆ ಆಗಬೇಕಾಯ್ತು. ಯಾಕಂದ್ರೆ ಎಲ್ಲ ನಮ್ಮ ಬೇರೆ ಏನಿದೆ ಸದನದಲ್ಲಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡ್ಬೇಕು? ಕೂತ್ಕೊಳ್ಳಿ, ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡ್ಕೊಡ್ತೀರಾ ಮಾತಾಡಕ್ಕೆ. ಮುಖ್ಯಮಂತ್ರಿ ಮಾತಾಡಿದ್ರೆ ಅವ್ರು ಅಡ್ಡ ಪಡ್ತಾರೆ. ಪ್ರತಿಪಕ್ಷ ಮಾತಾಡ್ಬಿಡಿ. ಯಾವ ಧರ್ಮ ಅದು? ಅವ್ರು ಮಾತಾಡುವಾಗ ಅವಕಾಶ ಮಾಡ್ಕೊಡ್ತೀರಾ? ಪ್ರತಿಪಕ್ಷ ಮಾತಾಡ್ಲಿ. ನಮ್ಮ ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅಡ್ಡ ಪಡ್ತಾರೆ. ಇಲ್ಲ, ಮುಖ್ಯಮಂತ್ರಿ ಮಾತಾಡುವಾಗ ಅಡ್ಡ ಪಡ್ತಾರೆ. ಅಧ್ಯಕ್ಷರೇ, ಮಾತಾಡಿ ಬಿಡ್ಲಿ, ಮಾತಾಡಿ ಬಿಡ್ಲಿ. ಇನ್ನೂ ಕೂಡ ಮಳೆ ಹಾನಿ ಬಗ್ಗೆ ನಿನ್ನೆನೂ ಕೂಡ ನಾನು ಭೇಟಿ ಮಾಡಿದ್ದೀರಿ. ಕುಮಾರಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ. ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ. ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ. ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು, ಕಾಲರಾ ಇರ್ಬೋದು, ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು. ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ. ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಸಂಬಂಧಪಟ್ಟಿದ್ದು. ಈ ಎಲ್ಲ ದೃಷ್ಟಿಯಿಂದ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ. ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀರಿ.
ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನು ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು 0 ಅವರನ್ನು ಹಾಕಿದ್ದಾರೆ, 69 ಹಾಕಿದ್ದಾರೆ. ಇವೆಲ್ಲನೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ. ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ. ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಹತ್ವ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ.